ಬಾಗಲಕೋಟೆ ಜಿಲ್ಲೆ ಶ್ರೀವಿಜಯ ಮಹಾಂತೇಶ ಸಹಕಾರ ಬ್ಯಾಂಕನಿ ಹುನಗುಂದದ ಸನ್ 2025ರಿಂದ 2030ರವರೆಗಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಗೆ ದಿನಾಂಕ ಜನವರಿ 19, 2025ರಂದು ಜರುಗುವ ಚುನಾವಣೆಯಲ್ಲಿ 19 ಸ್ಥಾನಗಳಿಗೆ, ಸಾಮಾನ್ಯ ಕ್ಷೇತ್ರದ 13 ಸ್ಥಾನಗಳಿಗೆ ಬೆಲ್ಟ್ನೊಂದಿಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳಲ್ಲಿ ಶಿವಾನಂದ ವಿಕಂಠಿ, ಶರಣಪ್ಪ ಬಿಹುಸೂರ, ರವಿಎಂ ಹುಚನೂರ, ನೀಲಪ್ಪ ಇಫ್ತಪೇಲಿ, ಮಲ್ಲಪ್ಪ ಎಂ ಮೀರಾಪೂರ, ಮಹಾಂತೇಶ ಎಮಾವಾರಿ, ಶಶಿಕಾಂತ ಹೆಚ್ ಪಾಟೀಲ, ರಾಜಕುಮಾರ ಬಿಬಾದವಾಡಗಿ, ಶ್ರೀಮತಿ ಶಕುಂತಲ ಎಸ್ ಬೆಲ್ಲದ, ನೀಲಪ್ಪ ಎಸ್ ಮುಕ್ಕಣ್ಣವರ ಹಾಗೂ ಹಿಂದುಳಿದ ಪ್ರವರ್ಗದ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ನೂರಂದಗೌಡುರ್ಫ್ ಮುತ್ತಣ್ಣ ಎಂಕಲಗೋಡಿ ಹಾಗೂ ಹಿಂದುಳಿದ ಪ್ರವರ್ಗ ಸ್ಥಾನಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ದೇವಪ್ಪ ಅಡಂಬಳ ಹಾಗೂ ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳಾದ ಶ್ರೀಮತಿ ಶಕುಂತಲ ಎಸ್ ಗಂಜಿಹಾಳ ಮತ್ತು ಶ್ರೀಮತಿ ಸುಜಾತಾ ಸಿನಾಗರಾಳ ಹಾಗೂ ಪರಿಶಿಷ್ಟ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ತಿರುಪತಿ ಎಚ್ ಕುಷ್ಟಗಿ ಹಾಗೂ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಅಭ್ಯರ್ಥಿ ಸೋಮಶೇಖರ್ ಎಚ್ ವಲಕುಂದಿರು ಸೇರಿ ಒಟ್ಟು 16 ಅಭ್ಯರ್ಥಿಗಳಲ್ಲಿ ಹಾಲಿ ಅಧ್ಯಕ್ಷರು ಮತ್ತು ಸದಸ್ಯರು ಮತದಾತ ಷೇರು ಬಾಂಧವರಲ್ಲಿ ಮಾಧ್ಯಮ ಪ್ರಕಟಣೆ ಮೂಲಕ ಮತಯಾಚನೆ ಮಾಡುತ್ತಾ ಬ್ಯಾಂಕ್ ತಮ್ಮ ಅಧಿಕಾರಾವಧಿಯಲ್ಲಿ 45 ಲಕ್ಷದಿಂದಿಂದು 567 ಕೋಟಿ ಠೇವಣಿಯೊಂದಿಗೆ ಉತ್ತರ ಕರ್ನಾಟಕದಲ್ಲಿ ಪ್ರಗತಿಯ ಹಾದಿಯಲ್ಲಿ ದಾಪುಗಾಲು ಇಟ್ಟಿದೆ. ಹಾಗಾಗಿ ಬೆಲ್ಟ್ನೊಂದಿಗೆ ಸ್ಪರ್ಧಿಸಿರುವ ಎಲ್ಲ ಅಭ್ಯರ್ಥಿಗಳಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ತಮ್ಮ ಸೇವೆ ಮಾಡಲು ಸದಾವಕಾಶ ಕಲ್ಪಿಸಿಕೊಡಬೇಕೆಂದು ಕೋರಿದ್ದಾರೆ. ನಂತರ ಮತದಾನವು ಹುನಗುಂದ ಪಟ್ಟಣದ ಚಿತ್ತವಾಡಗಿ ರಸ್ತೆಯಲ್ಲಿರುವ ವಿಎಂಎಸ್ಆರ್ ಕಾಲೇಜಿನಲ್ಲಿ ಬೆಳಗ್ಗೆ 9ರಿಂದ ಸಾಯಂಕಾಲ 4 ಗಂಟೆವರೆಗೆ ಜರುಗಲಿದೆ. ಹಾಗಾಗಿ ಮತದಾತರು ಮತದಾನಕ್ಕೆ ಬರುವಾಗ ಕಡ್ಡಾಯ ಬ್ಯಾಂಕಿನ ಗುರುತಿನ ಕಾರ್ಡನ್ನು ತಪ್ಪದೇ ತರಬೇಕು. ನಂತರ ಕ್ಷೇತ್ರವಾರು 6 ಮತಪತ್ರಿಕೆಗಳು ಪ್ರತ್ಯೇಕವಾಗಿದ್ದು ಪ್ರತ್ಯೇಕ ಮತದಾನ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಶ್ರೀವಿಜಯ ಮಹಾಂತೇಶ ಸಹಕಾರ ಬ್ಯಾಂಕನಿ ಹುನಗುಂದದ ಸನ್ 2025ರಿಂದ 2030ರವರೆಗಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಗೆ ದಿನಾಂಕ ಜನವರಿ 19, 2025ರಂದು ಜರುಗುವ ಚುನಾವಣೆಯಲ್ಲಿ 19 ಸ್ಥಾನಗಳಿಗೆ ಸ್ವತಂತ್ರ ಅಭ್ಯರ್ಥಿಗಳಾಗಿ ಸಾಮಾನ್ಯ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ರವಿಸಂಗಪ್ಪ ಹೂಲಗೇರಿ, ಹಿಂದುಳಿದ ವರ್ಗಕ್ಕೆ ಶ್ರೀಮತಿ ಸವಿತಾ ನಾಗರಾಜ್ ಹೂಲಗೇರಿ, ಶ್ರೀಮತಿ ಪಾರಮ್ಮ ಸಂಗಪ್ಪ ಹೂಲಗೇರಿ ಹಾಗೂ ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಶ್ರೀಮತಿ ದೀಪಾ ಮಹಾಂತೇಶ ಸುಂಕದರು ಇಂದು ದಿನಾಂಕ ಜನವರಿ 10, 2025ರಂದು ಅಪರಾಹ್ನ 12 ಗಂಟೆಗೆ ಹುನಗುಂದ ಪಟ್ಟಣದ ಬಸವಮಂಟಪದಿಂದ ಅಪಾರ ಬಂಧು ಬಳಗ ಮತ್ತು ಬೆಂಬಲಿಗರೊಂದಿಗೆ ಮತಯಾಚಿಸುತ್ತಾ ಹೊರಟ ಮೆರವಣಿಗೆಯು ಪಟ್ಟಣದ ಲಿಂಗದಕಟ್ಟೆ, ಶ್ರೀಸಂಗಮೇಶ್ವರ ದೇವಸ್ಥಾನ ಮತ್ತು ಮಾರುಕಟ್ಟೆ ಮಾರ್ಗವಾಗಿ ಮೆರವಣಿಗೆಯು ವೇಮವೃತ್ತಕ್ಕೆ ತಲುಪಿ ಶ್ರೀವಿಜಯ ಮಹಾಂತೇಶ ಶ್ರೀಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ನಂತರ 4 ಅಭ್ಯರ್ಥಿಗಳು ಬ್ಯಾಂಕಿನ ಕಾರ್ಯಾಲಯದಲ್ಲಿ ಚುನಾವಣಾ ಸಹಾಯಕಾಧಿಕಾರಿ ಕೆಎಸಾಲದಿಯವರಿಗೆ ನಾಮಪತ್ರ ಸಲ್ಲಿಸಿದರು. ನಂತರ ಶ್ರೀಮತಿ ದೀಪಾ ಸುಂಕದರು ಸುದ್ದಿಗಾರರೊಂದಿಗೆ ಮಾತನಾಡಿ, ಕಳೆದ 2015ರ ಚುನಾವಣೆಯಲ್ಲಿ ಅಲ್ಪಮತದ ಅಂತರದಲ್ಲಿ ಪರಾಭವಗೊಂಡಿದ್ದಿದೆ. ಹಾಗಾಗಿ ಈ ಸಾರಿ ಬ್ಯಾಂಕಿನ ಸರ್ವೋತ್ಮುಖ ಏಳ್ಗೆಗಾಗಿ ಸಮಸ್ತ ಷೇರು ಮತದಾತ ಬಾಂಧವರು ಮತ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಶಂಕರಪ್ಪ ನೇಗಲಿ ಸೇರಿದಂತೆ ಹಿರಿಯ ಮುಖಂಡರಿದ್ದರು. ಹಾಗೂ ಇದೇ ಸಂದರ್ಭದಲ್ಲಿ ಶಫೀಕ ಸೈಯದ ಸಾಬ ಕಲಬುರ್ಗಿರು ಸೇರಿ ವಿವಿಧ ಕ್ಷೇತ್ರಗಳಿಗೆ ಇತರೆ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. ನಂತರ ಚುನಾವಣಾಧಿಕಾರಿಗಳು ಇಂದು 16 ನಾಮಪತ್ರ ಸಲ್ಲಿಕೆಯೊಂದಿಗೆ ನಾಮಪತ್ರಗಳ ಸಂಖ್ಯೆಯು ಒಟ್ಟು 75ಕ್ಕೆ ಏರಿಕೆಯಾಗಿದೆ ಎಂದು ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದರು. ಲೋಕನಾಯಕ್ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಚಗಡ ಮಾಡ್ರಿ
ನಮಸ್ಕಾರ ರೀ. ಹಾಗೆ ಚುನಾವಣೆ ಅಧಿಕಾರಿ ಪೊಲೀಸ್ ಕೊಡ್ರಿ. ಇಲ್ಲ ನಾವು ನೋಡಿ ಕೊಡೋದು ಪದ್ಧತಿ ಪಾರ್ವತಿ ವಿಜಯ ಮಹಾಂತೇಶ್ವರ ಬ್ಯಾಂಕಿನ ಸರ್ವ ಸದಸ್ಯರು ಕೇಳ್ಕೊಳ್ಳೋದೇನಂದರೆ ಕಳೆದ 2015ರಲ್ಲಿ ನಾನು ಸ್ವಲ್ಪ ಮತಗಳ ಅಂತರದಿಂದ ಸೋತಿದ್ದೇನೆ. ಅದಕ್ಕಾಗಿ ಎಲ್ಲ ಮತದಾರ ಬಂದವರಲ್ಲಿ ನನ್ನ ಸವಿನಯಪೂರ್ವ ವಿನಂತಿಪೂರ್ವಕ ಕೇಳ್ಕೊತಿದ್ದೀನಿ. ಈ ಸಲ ನನಗೆ ಮತ್ತು 2025ನೇ ಈ ಚುನಾವಣೆಯನ್ನು ಎದುರಿಸ್ತಿದ್ದೀನಿ. ಮಹಿಳಾ ಕ್ಷೇತ್ರಕ್ಕೆ ನಾನು ಇವತ್ತು ಸ್ಪರ್ಧೆಗೆ ನಾಮಿನೇಷನ್ ಕೊಡ್ತಾ ಇದ್ದೀನಿ. ಎಲ್ಲ ಮತದಾರ ಬಾಂಧವರು ನನಗೆ ಒಂದು ಪ್ರಚಂಡ ಬಹುಮತದಿಂದ ಆರಿಸಿ ತರುತ್ತೀವಿ ಅಂತ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ. ಎಲ್ಲ